ಅದೇ ವಿಚಾರ ಗೊತ್ತಾಯ್ತು ನಂಗೆ. ನೀವು ನನ್ ರಿಯಾಕ್ಷನ್ ಕೇಳೋದಕ್ಕಿಂತ ಅವ್ರ ಅಲೈನ್ ಪಾರ್ಟಿ ಬಿಜೆಪಿ ಇದೆ, ಬಿಜೆಪಿಯವರು ಜನತಾದಳದವರು ಅವ್ರು ಉತ್ತರ ಕೊಡ್ಬೇಕು, ಅವ್ರು ಹೇಳಬೇಕು ಏನ್ ಸರಿ ಇದೆ ಏನ್ ಸರಿ ಇಲ್ಲ ಅಂತ. ಅವ್ರು ಮಾತಾಡಿದ್ರೆ ನಾವು ಮಾತಾಡಿದ್ರೆ ರಾಜಕೀಯ ಮಾತಾಡ. ನಾವು ಕಾನೂನನ್ನ ಯಾವತ್ತೂ ಕೂಡ ಗೌರವ ಕೊಡಬೇಕು, ಕಾನೂನು ಏನ್ ಹೇಳ್ತದೆ ಕೇಳ್ಕೊಂಡು ಬಂದಿರೋದು, ಕಾನೂನಿಗೆ ರಕ್ಷಣೆ ಮಾಡಬೇಕು, ನ್ಯಾಯ ಸಿಗ್ಬೇಕು ಅಂತ ನಮ್ಮ ಯಾವಾಗ ಕೂಡ ನಮ್ಮ ಬೆಳಿ. ಅವ್ರು ಕೇಳ್ಬೇಕು, ಅವ್ರ ಪಾರ್ಟ್ನರ್ಸ್ ಇದ್ದಾರೆ, ಅವ್ರಿಗೆ ಎಲೆಕ್ಟ್ರಲ್ ಪಾರ್ಟ್ನರ್ಸ್ ಇದ್ದಾರೆ, ಅಲೈನ್ಸ್ ಇದೆ. ಅವ್ರು ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ಅಶೋಕ್ ಮಾತಾಡ್ತಾ ಇಲ್ಲ, ಯಾಕೆ ಜನತಾದಳ ಲೀಡರ್ಗಳು ಮಾತಾಡ್ತಾ ಇಲ್ಲ, ಯಾಕೆ ನಾಡಸ್ವಾಮಿ ಮಾತಾಡ್ತಾ ಇಲ್ಲ, ಯಾಕೆ ಯಡಿಯೂರಪ್ಪ ಆಗ್ಲಿ ಅವರ ವಿಜೇಂದ್ರ ಆಗ್ಲಿ, ಸಿ.ಟಿ. ರವಿ, ಮುಖ್ಯವಾಗಿ ಸಿ.ಟಿ. ರವಿ ಹೆಣ್ಮಕ್ಳಿಗೆ ರಕ್ಷಕರು, ಹೆಣ್ಮಕ್ಳಿಗೆಲ್ಲ ಬಹಳ ರಕ್ಷಕರು, ಅವ್ರು ಮಾತಾಡ್ತಾರೆ, ಅವರೆಲ್ಲ ಮಾತಾಡ್ತಾರೆ. ಅಲ್ಲ, ಇವತ್ತು ಸೆಂಟೆನ್ಸ್ ಆನ್ ಹಿಯರಿಂಗ್ ಅಲ್ಲೂ ಕೂಡ ಆರೋಪ ಮಾಡಿದ್ದೇನಂದ್ರೆ ಇದು ಷಡ್ಯಂತ್ರ ಇದರಿಂದ ಇರುವಂತದ್ದು ಅಂತ ಬಹಳ ಸ್ಪಷ್ಟವಾಗಿ ನಿನ್ನೇನು ಯಾರು ಈಗ ಸೆಂಟೆನ್ಸ್ ಆನ್ ಹಿಯರಿಂಗ್ ಇತ್ತಲ್ಲ ಸರ್, ಅಂದ್ರೆ ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ಅನೌನ್ಸ್ ಆಗುವಾಗ ಸೆಂಟೆನ್ಸ್ ಆಫ್ ಹಿಯರಿಂಗ್ ನಡೆಯುತ್ತೆ. ಆ ಸಂದರ್ಭದಲ್ಲೂ ಕೂಡ ಷಡ್ಯಂತ್ರ ನಡೀತು ಅಂತ ಪ್ರಜ್ವಲ್ ಪರ ವಕೀಲರು ಮತ್ತು ಪ್ರಜ್ವಲ್ ಅವೆಲ್ಲ ಕೋರ್ಟಲ್ಲಿ ಮಾತಾಡಿದ್ದು ಬೇರೆ ಮಾತಾಡಿದ್ದೆಲ್ಲ ನಾವ್ ಯಾಕೆ ಮಾತಾಡ್ತೀವಿ? ನಮ್ಗೆ ಅನ್ಕನೆಕ್ಟೆಡ್ ವಿಚಾರ. ಎಂಪೀಸ್ ಅವ್ರ ಪಾರ್ಟಿಗಳು ಏನಿದ್ದಾರೆ, ಲಡೈನ್ ಪಾರ್ಟಿಗಳು, ಅವರು ಇದ್ರ ಬಗ್ಗೆ ಏನು ಅಂತ ಕೇಳಿದ್ರೆ ಅವ್ರು ಅದಕ್ಕೆ ಸೂಕ್ತವಾದಂತ ಉತ್ತರ ಕೊಡೋಷ್ಟು ಶಕ್ತಿ, ಸಾಮರ್ಥ್ಯ ಅವ್ರಿಗೆ ಎಲ್ಲ ಇದೆ. ಥ್ಯಾಂಕ್ ಯು ಸರ್. ರಾಹುಲ್ ಗಾಂಧಿ ಅವ್ರ ಪ್ರತಿಭಟನೆ ಇದು, ಆ ಪ್ರತಿಭಟನೆ ಸಾರಿಗೆ ನೌಕರರು ಕೂಡ ಮುಷ್ಕರ ಮಾಡ್ತಾ ಇದ್ದಾರೆ. ಬೇರೆ ಅವ್ರದ್ದು ಬೇರೆ ವಿಚಾರ ಇದೆ, ಅವ್ರದ್ದು ಕೇಳೋದು ಹಿಂದೆ ಅವ್ರು ಟೈಮ್ ತಗೊಂಡಿದ್ರು. ಸಿಎಂ ಕರೆದು ಮಾತಾಡ್ಬೇಕು ಅಂತ ಹೇಳಿತ್ತು. ಈಗ ಅದೇ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಕರೆದು ಮಾತಾಡ್ತಾರೆ. ನೋಡೋಣ ಅದನ್ನು ಯಾವ ರೀತಿ ಸಾರ್ಟ್ ಔಟ್